ಸುಹಾಸ ಕೊಲೆ ಸರ್ಕಾರಿ ಪ್ರಾಯೋಜಿತ ಇದು ಅಂದರೆ ಈ ಹಿಂದೆ ಫಾಜಿಲ್ಗೆ ಕೊಲೆ ಆದ ಮೇಲೆ ಅಂದರೆ ಫಾಜಿಲ್ನ ಹತ್ಯೆ ಆದ ನಂತರ ಫಾಜಿಲ್ಗೆ ಸರ್ಕಾರ ಕೊಟ್ಟಿರುವಂಥ ಪರಿಹಾರ ವಿಚಾರವಾಗಿ ಮಾತುಗಳು ಈಗ ಕಿಡಿ ಬರ್ತಾ ಇದೆ. ಅದೇ ವಿಚಾರವಾಗಿ ರವಿಕುಮಾರ್ ಕಿಡಿಕಾರಿದ. ಫಾಜಿಲ್ಗೆ ಸರ್ಕಾರ ಪರಿಹಾರ ನೀಡಿದ 25 ಲಕ್ಷ ರೂಪಾಯಿ ವಿಚಾರವಾಗಿ ಈ ಹಣದಲ್ಲಿ 3 ಲಕ್ಷ ಹಣವನ್ನು ಸುಪಾರಿ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ, ಭಯೋತ್ಪಾದಕರಿಗೆ ಕರ್ನಾಟಕ ಸ್ಲೀಪರ್ ಸೆಲ್ ಆಗಿದೆ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ರವಿಕುಮಾರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಕೊಲೆಗಳು ನಡೀತಾ ಇದೆ. ಸುಹಾಸ್ ಶೆಟ್ಟಿ ಸರ್ಕಾರದ ಪ್ರಾಯೋಜಿತವಾಗಿರುವಂತ ಕೊಲೆ ರಿಪೋರ್ಟ್ ಇದೆ. ಏನ್ ಹೇಳಿದೆ ರಿಪೋರ್ಟ್? ಏನು ಫಾಜಿಲ್ ಅನ್ನುವಂಥವನು ಹತ್ಯೆ ಆಗಿತ್ತು, ಅದಕ್ಕೆ 25 ಲಕ್ಷ ಏನ್ ಸರ್ಕಾರ ಕೊಟ್ಟಿತ್ತು, ಅದರೊಳಗಡೆ 3 ಲಕ್ಷ ರೂಪಾಯಿ ಸುಹಾಸ್ ಶೆಟ್ಟಿ ಕೊಲೆ ಮಾಡೋದಕ್ಕೋಸ್ಕರವಾಗಿ ಆ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ ಹಣದಲ್ಲಿ 5 ಲಕ್ಷ ಇಟ್ಟಿದ್ದು 3 ಲಕ್ಷ ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ ರೀತಿ ಸರ್ಕಾರಿ ಪ್ರಾಯೋಜಿತವಾಗಿರುವಂತ ಕೊಲೆ ಇದೆ. ಅದೇ ತರ ಮುಸಲ್ಮಾನರಿಗೆ ಏನೆಲ್ಲ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಿದೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಬಜೆಟ್ ಅಲ್ಲಿ ಇರ್ಬೋದು, ಆಮೇಲೆ ಇನ್ಸ್ಟಿಟ್ಯೂಷನ್ ಓಪನ್ ಮಾಡುವಂಥದ್ದಕ್ಕೆ ಇರ್ಬೋದು, ಮುಸಲ್ಮಾನ್ ಮಹಿಳೆಯರಿಗೆ ವಿಶೇಷ ಸುರಕ್ಷತೆಗೆ ಸಂಬಂಧಪಟ್ಟಂತೆ ತರಬೇತಿ ಕೊಡೋದಕ್ಕೆ ಸರ್ಕಾರ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಇರ್ಬೋದು. ಈ ತರ ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಸರ್ಕಾರ ಪ್ರಾಯೋಜಿತವಾಗಿರುವಂತ ಕೊಲೆಗಳು ನಡೀತಾ ಇದೆ. ಸುಹಾಸ್ ಶೆಟ್ಟಿ ಸರ್ಕಾರದ ಪ್ರಾಯೋಜಿತವಾಗಿರುವಂತ ಕೊಲೆ ರಿಪೋರ್ಟ್ ಇದೆ. ಏನ್ ಹೇಳಿದೆ ರಿಪೋರ್ಟ್? ಏನು